ಕೋಮುಲ್ ನಿರ್ದೇಶಕ ಚುನಾವಣೆ ನಡೆದು ಫಲಿತಾಂಶವು ಪ್ರಕಟವಾಗಿದ್ದು, ಅಡ್ಡಗಲ್ ಹಾಗೂ ಯಲ್ದೂರು ಎರಡೂ ಕ್ಷೇತ್ರಗಳಲ್ಲಿ ಸಮನಾದ 84 ಮತದಾರರಿದ್ದು, ಯಲ್ದೂರು ಕ್ಷೇತ್ರದಿಂದ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ ಹನುಮೇಶ್ 59 ಮತ ಪಡೆದು ಜಯಗಳಿಸಿದ್ದಾರೆ. ಅಡ್ಡಗಲ್ ಕ್ಷೇತ್ರದಿಂದ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ಕೆಕೆ ಮಂಜುನಾಥ್ 51 ಮತ ಪಡೆದು ಜಯಗಳಿಸಿದ್ದು, ಶ್ರೀನಿವಾಸಪುರ ತಾಲೂಕಿನ ಎರಡೂ ಕ್ಷೇತ್ರಗಳು ಕಾಂಗ್ರೆಸ್ ತೆಕ್ಕೆಗೆ ಸೇರಿವೆ. ಚುನಾವಣೆ ಫಲಿತಾಂಶ ಪ್ರಕಟವಾಗ್ತಿದ್ದಂತೆ ಕಾಂಗ್ರೆಸ್ ಕಾರ್ಯಕರ್ತರು ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ಗೆ ಜಯಕಾರ ಕೂಗಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಿದ್ರು. ಪಟ್ಟಣದ ಮುಳಬಾಗಿಲು ವೃತ್ತಕ್ಕೆ ಗೆದ್ದ ಅಭ್ಯರ್ಥಿಗಳು ಆಗಮಿಸುತ್ತಿದ್ದಂತೆ ವಾದ್ಯಗೋಷ್ಠಿಗಳೊಂದಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಸ್ವಾಗತಿಸಿ ಪಟ್ಟಣದ ಎಂಜಿ ರಸ್ತೆಯಲ್ಲಿ ಮೆರವಣಿಗೆ ಮೂಲಕ ಬಂದು ತಾಲೂಕು ಕಚೇರಿ ಆವರಣದಲ್ಲಿರುವ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದ್ರು. ಈ ವೇಳೆ ಮಾತನಾಡಿದ ನೂತನ ಕೋಮುಲ್ ನಿರ್ದೇಶಕ ಕೆಕೆ ಮಂಜುನಾಥ್, ಶ್ರೀನಿವಾಸಪುರದಿಂದ ಎರಡು ಕ್ಷೇತ್ರಗಳಿಗೆ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳಾಗಿ ಸ್ಪರ್ಧೆ ಮಾಡಿದ್ದ ಇಬ್ಬರಿಗೂ ಮತದಾರರು ಆಶೀರ್ವಾದ ಮಾಡಿದ್ದಾರೆ. ಮತದಾನ ಮಾಡಿ ಆಶೀರ್ವಾದ ಮಾಡಿರುವ ಎಲ್ಲಾ ಮತದಾರರಿಗೆ, ಕಾಂಗ್ರೆಸ್ ಮುಖಂಡರಿಗೆ ಹಾಗೂ ಕಾರ್ಯಕರ್ತರಿಗೆ ಧನ್ಯವಾದ ತಿಳಿಸಿದ್ರು. ರಮೇಶ್ ಕುಮಾರ್ ಅವರ ಆಸೆಯಂತೆ ತಾಲೂಕಿನಲ್ಲಿ ಯುವಕರು, ರೈತರು ವಲಸೆ ಹೋಗಿ ಜೀವನ ಮಾಡುವುದನ್ನು ನಿಲ್ಲಿಸಬೇಕೆಂಬ ಉದ್ದೇಶದಿಂದ ಕೆಸಿ ವ್ಯಾಲಿ ಯೋಜನೆಯ ಮೂಲಕ ನೀರು ತಂದು ಅಂತರ್ಜಲ ವೃದ್ಧಿಯಾಗಿದ್ದು 1500 ಅಡಿಗಳಲ್ಲಿ ಇದ್ದ ನೀರು ಈಗ 200 ಅಡಿಗಳಿಗೆ ಬಂದಿದೆ. ರೈತರು ವ್ಯವಸಾಯದ ಜೊತೆಗೆ ಹೈನುಗಾರಿಕೆ ಮಾಡುತ್ತಾರೆ. ಅವರಿಗೆ ಸರ್ಕಾರದಿಂದ ಸಿಗುವ ಸೌಲಭ್ಯ ಕಲ್ಪಿಸುವ ಕೆಲಸ ಮಾಡುತ್ತೇವೆ. ಪ್ರತಿ ಗ್ರಾಮದಲ್ಲಿ ಡೇರಿ ತೆರೆಯುವ ಕೆಲಸ ಮಾಡುತ್ತೇವೆಂದ್ರ ಸ್ಥಳಕ್ಕೆ ಆಯ್ಕೆಯಾದ ಹನುಮೇಶಣ್ಣ ಆಗ್ಬೋದು, ನಾನಾಗ್ಬೋದು. ಈ ಆಯ್ಕೆಗೆ ನಮ್ಮ ರಮೇಶ್ ಕುಮಾರ್ ಮೂಲ ಕಾರಣ. ಅವರ ಆಶೀರ್ವಾದದಿಂದ ಇವತ್ತು ನಾವು ಅತಿ ಹೆಚ್ಚು ಮತಗಳನ್ನು ಪಡೆದು ಆಯ್ಕೆ ಆಗಿದ್ದೀವಿ. ಈ ಋಣ ಅವ್ರು ತೀರಿಸೋ ಜವಾಬ್ದಾರಿ ನಮ್ಮ ಮೇಲಿದೆ. ನಾವು ಖಂಡಿತವಾಗಿ ಅವ್ರ ಋಣ ತೀರಿಸ್ಕೊಳ್ತೀವಿ. ಯಾಕಂದರೆ ಅವ್ರದ್ದೊಂದು ಆಸೆ ಇದೆ. ಎಲ್ಲ ಜಾತಿ ಧರ್ಮಕ್ಕೂ ಒಂದೊಂದು ಕುಲುಕೋಸು ಇದೆ. ಆದರೆ ರೈತರಿಗೆ ಇದು ಜೀವನಾಡಿ. ಯಾಕಂದ್ರೆ ರೈತ ಬದುಕಬೇಕಾದ್ರೆ ನೀರಿಲ್ಲ ಅಂದ್ರೂ ಒಂದು ಹಸೆ ಇಟ್ಕೊಂಡ್ರೆ ಅವ್ರು ಜೀವನ ಮಾಡ್ಬೋದು. ಆ ಜೀವನ ಮಾಡಬೇಕಂತ ಸಾಹೇಬ್ರ ಉದ್ದೇಶ. ಯಾಕಂದರೆ ಅವರು ಕೇಶವ ನೀರು ತಂದಿರೋ ಉದ್ದೇಶ ಅದು. ನಮ್ಮಲ್ಲಿ ನೀರಿಲ್ಲದಕ್ಕೆ ಮಾವಿನ ಗಿಡ ಉಣಗ್ತಾ ಇತ್ತು. ಅಂಥ ಸಂದರ್ಭದಲ್ಲೆಲ್ಲ ನಾವು ಮಕ್ಕಳೆಲ್ಲ ನಾವು ಕೆಲಸ ಬಿಟ್ಟು ಊರಿಗೆ ಬಿಟ್ಟು ವಾಚ್ಮ್ಯಾನ್ ಕೆಲಸಕ್ಕೆ ಬೆಂಗಳೂರಿಗೆ ಹೋಗ್ತಾ ಇದ್ವಿ. ಆದರೆ ಇವತ್ತು ತಿರ್ಗಾ ಪುನಃ ರಿಟರ್ನ್ ಬಂದಿದ್ದೀವಿ. ಯಾರೊಬ್ಬರು ಒಂದು ಹಸೆ ಇಟ್ಕೊಂಡ್ರೆ ಅದ್ರ ಜೀವನ ಮಾಡ್ಬೋದು ಅಂತ ಅವ್ರ ಆಸೆ ಏನಿದೆ ಅದನ್ನು ನೆರವೇರಿಸ್ತೀನಿ. ಇವತ್ತು ಏನು 84 ಕಾಲು ಡೈರಿಗಳಿದೆಯೋ ಅದು 150 ಮೇಲೆ ತೊಗೊಂಡೋಗೋಕ್ಕೆ ಇವತ್ತು ಶಬ್ದ ಮಾಡಿ ಅದನ್ನು ಮಾಡ್ತಿರ್ತೀನಿ ಅಂತೇಳಿ ಸಾಹೇಬ್ರಿಗೂ ನನಗೂ ಮತ್ತು ನಮ್ಮ ಹನುಮೇಶ್ ಅವರು ಒಳ್ಳೆಯ ಸಂಬಂಧ ನಡ್ಕೊಳ್ತೀವಿ. ಮತ್ತು ಇವತ್ತು ಈ ಸ್ಥಾನಕ್ಕೆ ನಿಲ್ಲಿಸಬೇಕಾದ್ರೆ ನಮ್ಮ ಮತಬಾಂಧವರು ನನಗೆ 51 ಮತ ಕೊಟ್ಟು, ಅಣ್ಣಗೆ 59 ಮತ ಕೊಟ್ಟರೆ ಅವ್ರಿಗೂ ನಾವು ಋಣಿ ಇದ್ದೀವಿ. ಅವ್ರಿಗೂ ಏನು ಕಷ್ಟ ಬಂದಾಗ ನಾವಿಬ್ಬರು ಜೊತೆಯಲ್ಲಿದ್ದು ಕೆಲಸ ಮಾಡ್ತೀವಿ. ಅದೇ ರೀತಿ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಅವರೇ ಕ್ಯಾಂಡಿಡೇಟು. ಕೆ ಮಂಜುಳಾ, ಹನುಮೇಶಲ್ಲ ನಾವೇ ಕ್ಯಾಂಡಿಡೇಟ್ ಅಂತ ಊರಲ್ಲಿ ಮತದಾರಿದ್ರೆ ಅವ್ರ ಮನೆಗೆ ಹೋಗಿ ಮನವೊಲಿಸಿ ಮಂಜಣ್ಣ ಮುಂಚೋಡ, ಹನುಮೇಶನ ಮುಂಚೋಡ ಅವ್ರಿಗೆ ಓಟ್ ಹಾಕಬೇಕು ಅಂತೇಳಿ ಇವತ್ತು ನಮ್ಗೆ ಇಷ್ಟೊಂದು ಮತಗಳು ಬರಬೇಕಾದ್ರೆ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರ ಕಾರಣ. ಚಂದ್ರಶೇಖರ್, ಸಿಟಿವಿ ನ್ಯೂಸ್, ಕೋಲಾರ.